ಗುಡ್ ಈವ್ನಿಂಗ್ ಟು ಎವ್ರಿವನ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಅದ್ಯಾರು ನೋಡಿಲ್ಲ ಅಂದ್ರೆ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಯೂಟ್ಯೂಬ್ ಚಾನಲ್‌ನ ಹೆಸರು ಯುವರಾಜ್ ವಿರಾಟ್ 18 ಅಂತ. ಸೊ, ಇವತ್ತಿನ ಟಾಪಿಕ್ ಶುರು ಮಾಡೋಣ. ಮೊದಲಿಗೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡಿನ ಕತೆ ನೋಡೋಣ. ನಿನ್ನೆ 132 ರನ್ಸ್‌ಗೆ ನಾವು ಬಿಟ್ಟಿದ್ವಿ. ಇವತ್ತು 132 ರನ್ಸ್‌ಗೆ ಆಸ್ಟ್ರೇಲಿಯಾ ಆಲ್ ಔಟ್ ಆಗುತ್ತೆ. ಆಮೇಲೆ ನಮ್ಮ ಸೆಕೆಂಡ್ ಇನ್ನಿಂಗ್ಸು ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡಕ್ ಬರುತ್ತದೆ. ಇಂಗ್ಲೆಂಡ್ ಬ್ಯಾಟಿಂಗ್ ಬಂದಾಗ 164 ರನ್‌ಗೆ ಆಲ್ ಔಟ್ ಆಗುತ್ತೆ. ಮತ್ತೆ ನಮ್ಮ ಮಿಚೆಲ್ ಸ್ಟಾರ್ಕಿನ ಕೈಚಳಕ ಹಾಗೂ ಬೋಲ್ಯಾಂಡ್ ಅವರ ಕೈಚಳಕದಿಂದ ಆಸ್ಟ್ರೇಲಿಯಾ 164 ರನ್ಸ್‌ಗೆ ರಿಸ್ಟ್ರಿಕ್ಟ್ ಮಾಡುತ್ತೆ. ಆಮೇಲೆ ಫೋರ್ತ್ ಇನ್ನಿಂಗ್ಸ್ ಚೇಸ್ ಮಾಡಕ್ ಬರ್ತಾರೆ ಆಸ್ಟ್ರೇಲಿಯಾ. ನಿನ್ನೆ ಅದ್ಯಾವ ಮಾತಾಗಿ ಹೇಳೋದು ಗೊತ್ತಿಲ್ಲ. ಟ್ರಾವಿಸ್ ಹೆಡ್ ಆಡಲ್ಲ, ನಾವೇನು ಆರ್ಭಟ ಆಡ್ತಾರೆ ಅನ್ಕೊಂಡಿದ್ರೆ ಔಟ್ ಆಗ್ಬಿಟ್ಟಂತ ನಿನ್ನೆ ಬಾಲ್ ಹೇಳ್ದೆ. ಮೋಸ್ಟ್ಲಿ ಟ್ರಾವಿಸ್ ಹೆಡ್ ನನಗೆ ರಿಪ್ಲೈ ಕೊಟ್ಟಿರಂಗಿರ್ಬೇಕು. ನೋಡಪ್ಪ, ನಿನ್ನ ವಿಡಿಯೋದಾಗ ಹೇಳಿದ್ದೆ ನಾನು ಆಡಿಲ್ಲ ಇವತ್ತಂತ. ಸೆಕೆಂಡ್ ಇನ್ನಿಂಗ್ಸ್ ಆಡಿಲ್ಲ ಅಂದ್ರೆ ಏನಾಯ್ತು, ಫೋರ್ತ್ ಇನ್ನಿಂಗ್ಸ್ ಆಡಿಲ್ಲ ಅಂತ ಹೇಳಿ ಸೆಂಚುರಿ ಮಾಡಿ ಮ್ಯಾಚಿಗೆ ಲಾಸ್ಟಿಗೆ ಗೆಲ್ಸ್ತಾರ್ರಿ. ನೋಡ್ರಿ, ನನಗೆ ಒಂಥರ ಆತ. ನೋಡ್ರಿ, ನಿನ್ನೆ ಆಡಿಲ್ಲ, ಇವತ್ತು ಆಡಿದ್ರ. ಇದ್ರಾಗ ಲೆಸನ್ ಗುಣ ಐತೆ. ನಿನ್ನೆ ಆಡಾರ ಇವತ್ತು ಆಡ್ತಾರ, ಇವತ್ತು ಆಡೋರು ನಾಳೆ ಆಡ್ತಾರ. ಹಂಗೆ ಜೀವನದಾಗ ಗುಣ. ಇವತ್ತು ಗೆಲ್ಲಾರ ನಾಳೆ ಗೆಲ್ತಾರ, ನಾಳೆ ಗೆದ್ದಲ್ಲ ಇವತ್ತು ಗೆಲ್ತಾರ ಅನ್ನೋ ಲೆಸನ್ ಐತೆ. ಓಕೆ, ಅದ್ ಬಿಡ್ರಿ. ನಾನು ಹಿಂಗೆ ಹೇಳ್ತಿರ್ತೀನಿ ಅವಾಗ ಅನ್ಕೋಬೇಡ್ರಿ, ತಪ್ಪಾಗಿ ಕ್ಷಮಿಸ್ಬಿಟ್ರಿ. ಈಗ ನೆಕ್ಸ್ಟ್ ನಮ್ಮ ಭಾರತ ಹಾಗೂ ಸೌತ್ ಆಫ್ರಿಕಾ ಕಹಾನಿ ನೋಡೋಣ. ಮೊದಲಿಗೆ ಸೌತ್ ಆಫ್ರಿಕಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡುತ್ತದೆ. ಹಾಗೂ ಇವತ್ತಿನ ಸ್ಪೆಷಲ್ ಏನಂದ್ರೆ ಗುವಾಹಟಿ ಆಸಾಂನಲ್ಲಿ ಮೊದಲ ಟೆಸ್ಟ್ ಆಡಿಸ್ತಾರೆ ಇವತ್ತು. ಅಂದ್ರೆ ಗುವಾಹಟಿ ಆಸಾಂ ಫಸ್ಟ್ ಸ್ಟೇಡಿಯಂ ಅದು. ಆ ಸ್ಟೇಡಿಯಂನಲ್ಲಿ ಫಸ್ಟ್ ಟೆಸ್ಟ್ ಇವತ್ತೇ ಆಡಿಸ್ತಾರೆ. ಹಾಗೆ ಇವತ್ತಿನ ಸ್ಪೆಷಲ್ ಏನಂದ್ರೆ ಇಂಡಿಯಾ 30 ಸ್ಟೇಡಿಯಂನಲ್ಲಿ ಟೆಸ್ಟ್ ಹೋಸ್ಟ್ ಮಾಡಿದೆ. ಇದು 30th ಸ್ಟೇಡಿಯಂ. ಓಕೆ, ಸ್ಟಾರ್ಟಿಂಗ್ ನಲ್ಲಿ ವಿಕೆಟ್ ಬೀಳಲ್ಲ. ಬ್ಯಾಟಿಂಗ್ ಅವ್ರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ. ಅವ್ರ ಬ್ಯಾಟಿಂಗ್ ಬರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಬೀಳಲ್ಲ, ಸ್ವಲ್ಪ ಒಂದು ಕ್ಯಾಚ್ ಮಿಸ್ ಅದೆಲ್ಲ ಓಕೆ. ಆದ್ರೂ ನಮ್ಮ ಬಾಲರ್ಸ್ ಯಾವತ್ತೂ ಫೈಟ್ ಬಿಟ್ಕೊಟ್ಟಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಇವತ್ತು 247 ರನ್ಗೆ 6 ವಿಕೆಟ್ ಬಿದ್ದಿದೆ. ಅದರಲ್ಲಿ ಪ್ರಮುಖ ಟ್ರಿಸ್ಟನ್ ಸ್ಟಬ್ಸ್ ಅವರು 49 ರನ್ ಮಾಡಿ ಔಟ್ ಆಗ್ತಾರೆ. ಒಂದು ರನ್ ಅಲ್ಲಿ ಅರ್ಧ ಶತಕ ವಂಚನೆಯಿಂದ ಇದು ಮಾಡ್ತಾರೆ. ಹಾಗೂ ನಮ್ಮ ಕುಲ್ದೀಪ್ ಯಾದವ್ ಅವರು 3 ವಿಕೆಟ್ ತಂದ್ಕೊಂತಾರೆ. ಭಾರಿ ಖುಷಿ ಆಗುತ್ತೆ. ನಾಳೆ ನಾಟಕಕ್ಕೆ ಕಾಯ್ತಿದ್ದೀನಿ, ಎಕ್ಸೈಟ್ ಆಗಿದ್ದೀನಿ. ಇದರಿಂದ ಇವತ್ತಿನ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾ ಕಹಾನಿ ಮುಗುತ್ತದೆ. ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ, 49 ರನ್ಸ್ಗೆ ಔಟ್ ಆಗ್ತಾರೆ. ಇನ್ನೊಂದು ರನ್ ಇಂದ ಹಾಫ್ ಸೆಂಚುರಿ ಮಿಸ್ ಮಾಡ್ಕೊಂತಾರೆ. ಲೈಫ್ ಅನ್ನೋದು ಇಷ್ಟೇ ಅಲ್ಲ. ಬೇರೆ ಹೇಳ್ತಿರ್ತಾರೆ ಬ್ರೇಕಪ್ ಹರ್ಟ್ಸ್ ಮೋರ್ ಅಂತ. ಸರ್, ಬ್ರೇಕಪ್ ಇಂದ ಇಷ್ಟು ನೋವಾಗಲ್ಲ ಗೊತ್ತಿಲ್ಲ. ಅದು ನಮ್ಮದ ಕ್ರಿಕೆಟ್ ಫ್ಯಾನ್ಸ್ಗೆ 1 ರನ್ ಇಂದ 2 ರನ್ ಇಂದ ಶತಕ ಅಥವಾ ಅರ್ಧ ಶತಕ ವಂಚನೆ ಇದ್ರೆ ಬ್ರೇಕಪ್ ಗಿಂತ ಇದೇ ಜಾಸ್ತಿ ಬೇಜಾರಾಗುತ್ತೆ. ನಿಮ್ಗೆ ಆಗುತ್ತಿಲ್ಲ ಅಂತ ಕಮೆಂಟ್ ನಲ್ಲಿ ತಿಳಿಸಿ ನೋಡೋಣ. ಹಾಗೂ ನ್ಯೂಜಿಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ನ ODI ಸರಣಿ ಇಲ್ಲಿಗೆ ಮುಕ್ತಾಯ ಆಗಿದೆ. ನ್ಯೂಜಿಲೆಂಡ್ ವೈಟ್ ವಾಶ್ ಮಾಡುತ್ತೆ ವೆಸ್ಟ್ ಇಂಡೀಸ್ ನ 3-0 ಆಗಿ. ಸೊ, ಅವರು ಸೀರೀಸ್ ವಿನ್ನರ್ ಆಗುತ್ತಾರೆ. ಹಾಗೂ ನೆಕ್ಸ್ಟ್ ಬಾಂಗ್ಲಾದೇಶ್ ವರ್ಸಸ್ ಐರ್ಲೆಂಡ್ ಟೆಸ್ಟ್ ಸೀರೀಸ್ ನಡೆದಿರುತ್ತೆ. ಅದೆಲ್ಲ ಫಸ್ಟ್ ಟೆಸ್ಟ್ ಅವಲೇ ಆಗಿರ್ತದೆ. ಬಾಂಗ್ಲಾದೇಶ್ಗೆ ಇರುತ್ತೆ. ಸೆಕೆಂಡ್ ಟೆಸ್ಟ್ ನಲ್ಲಿ ಇವಾಗ ಐರ್ಲೆಂಡ್ಗೆ 3 ರನ್ಸ್ 333 ರನ್ಸ್ ಬೇಕು ಇನ್ನು 90 ಓವರಲ್ಲಿ ಗೆಲ್ಲಲು. ಇದಾಗಿತ್ತು ಇವತ್ತಿನ ಕ್ರಿಕೆಟ್ ಕಹಾನಿ. ನಾನು ನಿಮ್ಮ ಯುವರಾಜ್ ವಿರಾಟ್ 18. ನೋಡಲು ಮರೆತು ನಿರಾಸರಾಗದಿರಿ. ನನ್ನ ಚಾನಲ್ಗೆ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಡ್ರ ಮನೆ ಮಕ್ಕಳನ್ನ ಬೆಳೆಸಿ. ಹಾಗೆ ಇನ್ನೊಂದು, ನಾನು ಅಷ್ಟು ಸಣ್ಣನು, ಇನ್ನ ಏನನ್ನ ಸ್ವಲ್ಪ ತಪ್ಪು ಗಿಪ್ಪಾಗಿದ್ದ ಶ್ರಮಿಸಿ ಹೊಟ್ಟೆ ಹಾಕೊಳ್ರಿ. ಏನ್ ಬೇಜಾರಾಗ್ಬೇಡ್ರಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಹಾಗೂ ಬಡ್ರ ಮನೆ ಮಕ್ಕಳನ್ನ ಬೆಳೆಸಿ. ಥ್ಯಾಂಕ್ ಯು.